ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಷಾಢ ಅಮಾವಾಸ್ಯೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಈ ಅಮಾವಾಸ್ಯೆ ದಿನ ನಿಮಗೆಲ್ಲರಿಗೂ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕರ್ನಾಟಕದಿಂದ ಕೇರಳಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ಯಾವ ದೇವಸ್ಥಾನ ಬನ್ನಿ ಅಲ್ಲೇ ಹೋಗಿ ನೋಡೋಣ. ಕೇರಳ ಎಂಟ್ರಿ ಆದಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೊರಗಡೆ. ಅಂತೂ ಇಂತೂ ಫೈನಲ್ಗೆ ಬೆಂಗಳೂರಿಂದ 320 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಈ ಕೇರಳದ ಕಣ್ಣೂರು ಡಿಸ್ಟಿಕ್ನ ಮಡಾಯಿಕಾವು ಅನ್ನೋ ಟೆಂಪಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಮಡಾಯಿಕಾವಲ್ಲಿ ಭದ್ರಕಾಳಿ ತುಂಬ ಫೇಮಸ್ ಟೆಂಪಲ್ಲು. ಆ ಫೇಮಸ್ ಟೆಂಪಲ್ ಹತ್ರ ಬಂದಿದ್ದೀನಿ. ಈ ಟೆಂಪಲ್ ಏನಕ್ಕೆ ಫೇಮಸ್ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಬನ್ನಿ. ಈ ದೇವಾಲಯದ ಒಳಗಡೆ ಟೋಟಲ್ಲು 5 ಗರ್ಭಗುಡಿ ಇದೆ. ಅದರಲ್ಲಿ ಮೇಯ್ನ್ ಇವಾಗ ನಾವು ಎಂಟ್ರಿ ಆದರೆ ಅಲ್ಲಿ ಸಿಗದೆ ಮೇಯ್ನು ಶಿವಂದು ಗರ್ಭಗುಡಿ ಇದೆ. ಅದು ಪೂರ್ವಕ್ಕೆ ಮುಖ ಮಾಡ್ಕೊಂಡಿದೆ. ಪಕ್ಕದಲ್ಲಿ ಇನ್ನೊಂದು ಮೇಯ್ನ್ ಭದ್ರಕಾಳಿ ದೇವರಿದೆ, ಪಾರ್ವತಿ ದೇವಿ. ಅದು ಈ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡಿದೆ. ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತು ಹೇಳಿದ್ದಾರೆ ನಮ್ಮ ಹಿರಿಯರು. ಅದು ಏನಂದರೆ ಕೈಲಾಗ್ದವನ್ನೆಲ್ಲ ಮೈ ಪರಚ್ಕೊಂಡ್ರು ಅಂತಾರಲ್ಲ, ಆ ಥರ ಗಾದೆ ಮಾತಿಗೆ ಈ ದೇವಸ್ಥಾನ ಸಾಕ್ಷಿ. ಏನಕ್ಕೆ ಸಾಕ್ಷಿ ಅಂದರೆ ನಮಗೆ ಆಗದೆ ಇರೋರು, ಇಲ್ಲ ನಮ್ಮ ಜೊತೆಲಿರೋರು, ನಾವು ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೇ ಇರೋರು, ಫುಲ್ಲು ಹೊಟ್ಟೆವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದಿರಲಿ, ಇನ್ನೊಂದು ಮಾಟ ಮಂತ್ರ ಏನಾದ್ರು ಮಾಡಿಸಿದ್ರೆ ನಮ್ಮ ಹಿಂದೆಗಡೆ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿನ ಬಂದು ಪೂಜೆ ಮಾಡಿಸಿದ್ರೆ ಮಂತ್ರ ತಂತ್ರ ಏನೇ ಮಾಡಿಸಿದ್ರು ಈ ಭದ್ರಕಾಳಿ ಮಡಾಯಿಕಾವು ಭದ್ರಕಾಳಿ ಟೆಂಪಲಿಗೆ ಬಂದು ಇಲ್ಲಿ ಶತ್ರು ಸಂಹಾರ ಅಂತ ಒಂದು ಪೂಜೆ ನಡೆಯುತ್ತೆ. ಆ ಪೂಜೆ ಮಾಡಿಸಿದ್ರೆ ಒಂದು ಸಂಕಟಿಗೆ ಮಂಗಮಾಯ ಆಗುತ್ತೆ ಅಂತ ಇಲ್ಲಿ ಎಲ್ಲರೂ ನಂಬ್ತಾರೆ. ನಾವು ನಂಬಿಟ್ಟು ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ. ಈ ಶತ್ರು ಸಂಹಾರ ಪೂಜೆ ನಡೆಯುತ್ತೆ ಇವಾಗ 6 ಕಾಲಿಗೆ. ಅದರದ್ದು ಟಿಕೆಟ್ ತೊಗೊಂಡಿದ್ದೀನಿ. ಅದರ ಟಿಕೆಟ್ ಬೆಲೆ ಬಂದಿಲ್ಲಿ 350 ರೂಪಾಯಿ. ಕೇರಳದಲ್ಲಿ ಎಷ್ಟು ಭದ್ರಕಾಳಿ ದೇವಸ್ಥಾನ ಇದೆ, ಆ ದೇವಸ್ಥಾನಗಳಿಗೆಲ್ಲ ತಾಯಿ ದೇವಸ್ಥಾನ ಇದಾಗಿದೆ ಮೇಯ್ನ್. ಈ ದೇವಸ್ಥಾನಕ್ಕೆ ಮನೆಯಿಂದ ಯಾರು ಏನಾದ್ರು ತರೋದಿದ್ರೆ ಬರೀ ಕಾಳು ಮೆಣಸು ಮಾತ್ರ ಒಂದೊಂದು ಇಡಿ ತಗೊಬಂದು ಒಂದೊಂದು ಇಡಿ ತಂದು ಇಲ್ಲಿ ದೇವಸ್ಥಾನದೊಳಗಡೆ ಒಂದು ಬಕೆಟ್ ಇಟ್ಟಿದ್ದಾರೆ. ಅದ್ರಲ್ಲಿ ಹಾಕಿದ್ರೆ ಅದನ್ನ ಪ್ರಸಾದಕ್ಕೆ ಇಲ್ಲಿ ಯೂಸ್ ಮಾಡ್ಕೋತಾರೆ. ಏನಪ್ಪ ಪ್ರಸಾದ ಅಂದರೆ ಇಲ್ಲಿ ಮೇಯ್ನ್ ದೇವರಿಗೆ ಕೋಳಿ ಕುಯ್ತಾರೆ. ಆ ಕೋಳಿ ಪ್ರಸಾದಕ್ಕೆ ಅದನ್ನ ಯೂಸ್ ಮಾಡ್ಕೋತಾರೆ. ಮತ್ತೆ ನಮ್ದೇನು ದೃಷ್ಟಿ ಇದೆ ಅದೆಲ್ಲ ಹೋಗುತ್ತೆ ಅಂತ ಇಲ್ಲಿದು ಒಂದು ನಂಬಿಕೆ. ಈ ದೇವಸ್ಥಾನದಲ್ಲಿ ಬಂಗಾರದ ಕವಚದ ಒಂದು ಖಡ್ಗ ಇದೆ. ಆ ಖಡ್ಗನ ಮುಂಚೆ ಇಲ್ಲಿದು ರಾಜರುಗಳು ಯಾವ್ದಾರು ಯುದ್ಧಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಅದು ವರ್ಷಕ್ಕೊಂದ್ಸಲ ಎಲ್ಲರೂ ಜನರಿಗೆ ಕಾಣಂಗೆ ತೋರಿಸ್ತಾರೆ. ಅದು ಬಿಟ್ಟರೆ ಇನ್ನು ವರ್ಷ ಪೂರ್ತಿ ದೇವ್ರ ಹತ್ರನೇ ಇಟ್ಟಿರ್ತಾರೆ. ಗರ್ಭಗುಡಿಲಿ ಇರುತ್ತೆ ಅದು. ಆ ಕವಚದ ಸಂದೇಶ ಏನಂದರೆ ಯಾರೇ ಶತ್ರುಗಳಿದ್ರು ಸಂಹಾರ ಮಾಡ್ತಾರೆ. ಇಲ್ಲಿ ದೇವರು ಭದ್ರಕಾಳಿ ಏನಿದೆ ಸಂಹಾರ ಮಾಡ್ತಾರೆ ಅನ್ನೋದು ಇದರದ್ದು ಸಂಕೇತ ಆಗಿದೆ. ಒಂದು ದಂತಕಥೆ ಪ್ರಕಾರ ತಳಿಪುರಂಬಲ್ಲಿ ರಾಜರಾಜೇಶ್ವರ ಅಂತ ಒಂದು ಟೆಂಪಲ್ ಇದೆ. ಆ ಟೆಂಪಲಲ್ಲಿ ರಾಜರಾಜೇಶ್ವರ ಮತ್ತು ಈ ಭದ್ರಕಾಳಿ ಪಾರ್ವತಿ ದೇವಿ ಒಟ್ಟಿಗೆ ಇರ್ತಾರಂತೆ. ಈ ಪಾರ್ವತಿ ದೇವಿಗೆ ನಾನ್ ವೆಜ್ ಬಗ್ಗೆ ಅಂದರೆ ಮಾಂಸಾಹಾರದ ಬಗ್ಗೆ ಒಲವು ಬಂದಿದ್ದರಿಂದ ಭಕ್ತಾದಿಗಳು ಇಲ್ಲಿ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ ಅಂತ ಒಂದು ದಂತಕಥೆ ಇದೆ. ಅದು ಬಿಟ್ಟರೆ ಇನ್ನೊಂದು ಕತೆ ಏನಂದರೆ ಶಿವನು ದಾರುಕ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ ಸಂಹಾರಕ್ಕೋಸ್ಕರ ಈ ದೇವಿನ ಸೃಷ್ಟಿ ಮಾಡ್ತಾರೆ ಅಂತ ಒಂದು ಕತೆ ಇದೆ. ಸೃಷ್ಟಿ ಮಾಡಿದ್ಮೇಲೆ ಈ ದೇವಿ ಭದ್ರಕಾಳಿಯ ರೂಪ ತಾಳಿ ಆ ದಾರುಕ ರಾಕ್ಷಸನನ್ನು ಸಾಯಿಸ್ತಾರೆ. ಸಾಯಿಸಿದ್ಮೇಲೆ ಈ ದೇವಿ ಇಲ್ಲೇ ನೆಲೆ ಇರ್ತಾರೆ. ಗೂಗಲಲ್ಲೆಲ್ಲ 5:15 ಓಪನ್ ಅಂತ ದೇವಸ್ಥಾನ ಇದೆ. ಆದರೆ 6:45 ಮಹಾಮಂಗಳಾರತಿ ಮಾಡ್ತಾರಂತೆ. ಈ ದೇವಸ್ಥಾನದಲ್ಲಿ ಕೋಟಿ ಕಳಶಂ ಅಂತ ಒಂದು ಪೂಜೆ ಆಗುತ್ತೆ. ಆ ಪೂಜೆಗೆ ಇಲ್ಲಿ ಕೋಳಿನ ಬಲಿ ಕೊಡ್ತಾರೆ. ಕೋಳಿ ಬಲಿ ಕೊಟ್ಟು ಅದನ್ನೇ ಪ್ರಸಾದವಾಗಿ ನಮಗೆಲ್ಲರಿಗೂ ಕೊಡ್ತಾರೆ. ನಾನ್ ವೆಜ್ ತಿಂದಿರೋರಿಗೆ ವೆಜ್ಜು ಇದೆ, ವೆಜ್ ಪ್ರಸಾದನೂ ಸಿಗುತ್ತೆ. ಮೇಯ್ನ್ ಇಲ್ಲಿ ನಾನ್ ವೆಜ್ ಪ್ರಸಾದ. ಈ ಭದ್ರಕಾಳಿ ದೇವಸ್ಥಾನದಲ್ಲಿ ಮೇಯ್ನ್ ಇನ್ನೇನಪ್ಪ ವಿಶೇಷ ಅಂದರೆ, ಬೇರೆ ದೇವಸ್ಥಾನದಲ್ಲೆಲ್ಲ ದೇವಸ್ಥಾನಕ್ಕೆ ಹೋದ್ರೆ 3 ರೌಂಡು 5 ರೌಂಡು ಅಂತ ಎಲ್ಲ ಸುತ್ತುತ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ 2 ಸಲ ದೇವಿಯ ದರ್ಶನ ಮಾಡಬೇಕು, 2 ಸಲ ಪ್ರದಕ್ಷಿಣೆ ಮಾಡಬೇಕು.
ಭದ್ರಕಾಳಿ ಟೆಂಪಲಿಂದ ಒಂದು 14 ಕಿಲೋಮೀಟರ್ ಮುಂದೆ ಬಂದರೆ ತಳಿಪರಂಬ ಅಂತ ಒಂದು ಊರಿದೆ. ಅಲ್ಲಿ ರಾಜರಾಜೇಶ್ವರ ಅನ್ನೋ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಿಮಗೆಲ್ಲ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದ ಎಂಟ್ರೆನ್ಸ್ ನೋಡಿದ್ರೇನೆ ಖುಷಿ ಆಗುತ್ತೆ. ತುಂಬಾ ಪ್ರಾಚೀನ ಕಾಲದ ದೇವಸ್ಥಾನ ಅನ್ಸುತ್ತೆ. ಈ ಕಲ್ಲುಗಳೆಲ್ಲ ನೋಡಿ, ಹಳೆ ಕಾಲದ ಕಲ್ಲುಗಳು ಇನ್ನೂ ಎಷ್ಟು ಗಟ್ಟಿಯಾಗಿ ನಿಂತಿದೆ. ನನಗೆ ಗೊತ್ತಿರೋ 1000-2000 ವರ್ಷದಿಂದ ಕಟ್ಟಿರೋ ದೇವಸ್ಥಾನ ತರ ಕಾಣಿಸ್ತಾ ಇದೆ. ತುಂಬಾ ಹಳೆಯ ದೇವಸ್ಥಾನ. ಈ ಕಲ್ಲೆಲ್ಲ ನೋಡಕ್ಕೇನೆ ಒಂಥರ ಅದ್ಭುತವಾಗಿದೆ. ರಾಜರಾಜೇಶ್ವರ ಅನ್ನೋ ಒಂದು ಟೆಂಪಲ್ಗೆ ಬಂದಿದ್ದೀನಿ. ಇದು ತುಂಬಾ ಫೇಮಸ್ ಟೆಂಪಲ್. ಮಡೈಕಾಯಿ ಟೆಂಪಲ್ ಹೆಂಗೆ ಫೇಮಸ್ಸು ಅದೇ ಥರ ಇದು ಒಂದು ಫೇಮಸ್ ಟೆಂಪಲ್ಲು. ಇದೇನಂದರೆ ಶಿವನ ದೇವಸ್ಥಾನ. ಎಲ್ಲ ಶಿವನ ದೇವಸ್ಥಾನದಲ್ಲೂ ಏನಾಗುತ್ತೆ ಅಂದರೆ ಸೋಮವಾರ ಶ್ರೇಷ್ಠ ಅಂತ ಪೂಜೆ ಮಾಡ್ತಾರೆ. ಆದರೆ ಈ ಶಿವನ ದೇವಸ್ಥಾನದಲ್ಲಿ ಬುಧವಾರ ತುಂಬ ಶ್ರೇಷ್ಠ ಅಂತ ಇಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಎಲ್ಲ ಶಿವನ ದೇವಸ್ಥಾನದಲ್ಲಿ ಬಿಲ್ಪತ್ರೆ ಯೂಸ್ ಮಾಡ್ತಾರೆ. ಆದರೆ ಈ ಶಿವನ ದೇವಸ್ಥಾನದಲ್ಲಿ ತುಳಸಿ ಹಾರನ ಪೂಜೆ ಮಾಡ್ತಾರೆ. ಮತ್ತು ಅದು ಅಲ್ಲದೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಮಂಗಳಾರತಿ ಆದಮೇಲೆ ಯಾರೂ ಪ್ರದಕ್ಷಿಣೆ ಹಾಕ್ಬಾರ್ದು. ಈ ದೇವಸ್ಥಾನದಲ್ಲಿ ಯಾರೂ ಪ್ರದಕ್ಷಿಣೆ ಹಾಕಂಗಿಲ್ಲ. ಯಾಕಂದರೆ ಪಾರ್ವತಿ ರುದ್ರ ಕಾಳಿ ಅವತಾರ ತಗೊಂಡು ಇಲ್ಲಿ ಸುತ್ತುತ್ತಾ ಇರ್ತಾರಂತೆ. ಆದ್ದರಿಂದ ಮಹಾಮಂಗಳಾರತಿ ಆದಮೇಲೆ ರಾತ್ರಿ 8:30 ಆದಮೇಲೆ ಯಾರೂ ದೇವಸ್ಥಾನನ ಪ್ರದಕ್ಷಿಣೆ ಹಾಕಂಗಿಲ್ಲ. ಈ ಟೆಂಪಲ್ದು ಮೇಯ್ನ್ ವಿಶೇಷ ಏನಂದರೆ ಎಲ್ಲರೂ ತಿಳ್ಕೊಳ್ಳೇಬೇಕು. ಅದರಲ್ಲೂ ಎಕ್ಸ್ಪೆಷಲಿ ಲೇಡೀಸಿಗೆ ಈ ಟೆಂಪಲಲ್ಲಿ ಮಾರ್ನಿಂಗು ಎಂಟ್ರಿನೇ ಇರಲ್ಲ. ನೀವು ಇವತ್ತಲ್ಲ ಯಾವತ್ತು ಬಂದರೂ ಎಂಟ್ರಿ ಇರಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಸಂಜೆ 7:30ವರೆಗೂ ದರ್ಶನ ಇರಲ್ಲ. ಯಾಕೆ ದರ್ಶನ ಇರಲ್ಲ ಈ ದೇವಸ್ಥಾನದಲ್ಲಿ ಸಂಜೆ 7:30ವರೆಗೂ ಅಂದರೆ ಮಾರ್ನಿಂಗ್ ಎಲ್ಲ ಶಿವ ತುಂಬ ಉಗ್ರ ರೂಪದಲ್ಲಿ ಇರ್ತಾರೆ. ಸಂಜೆ 7:30 ಆದಮೇಲೆ ಪಾರ್ವತಿ ಅವ್ರ ಜೊತೆ ಬಂದು ಕುತ್ಕೊಳ್ಳೋದ್ರಿಂದ ಶಿವನ ಉಗ್ರ ರೂಪ ಏನಾಗುತ್ತೆ ಅದು ತಣ್ಣಗಾಗುತ್ತೆ. ಆ ತಣ್ಣಗಾದ ಮೇಲೆ ಸಂಜೆ 7:30 ಮೇಲೆ ಈ ಕೌಂಟ್ರಲ್ಲಿ 5 ರೂಪಾಯಿ ಟಿಕೆಟ್ ಕೊಟ್ಟು ಹೆಣ್ಮಕ್ಳು ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ಒಳಗಡೆ ತುಪ್ಪದ ಒಂದು ಬಟ್ಲು ಕೊಡ್ತಾರೆ. ಆ ತುಪ್ಪನ ತಗೊಂಡೋಗಿ ಶಿವನ ಮುಂದೆ ಅರ್ಪಿಸಿ ನೀವು ಏನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅಂತ ಇಲ್ಲಿದು ಪದ್ಧತಿ ಇರುತ್ತೆ. ಈ ಕೇರಳದ ಕಣ್ಣೂರು ಜಿಲ್ಲೆಗೆ ಬಂದರೆ ಶಕ್ತಿ ದೇವಾಲಯಗಳು ಭಾಳಷ್ಟಿದೆ. ಅದರಲ್ಲಿ ಪ್ರಮುಖವಾಗಿರೋದು ಈ ಕೊಟ್ಟಿಯೂರು ಶಿವ ಟೆಂಪಲ್ ಅಂತ ಇದೆ, ಮಡೈ ಶ್ರೀ ವಡಕುಂದ ಶಿವಕ್ಷೇತ್ರ ಅಂತ ಇದೆ, ಶ್ರೀ ಸುಂದರೇಶ್ವರ ಟೆಂಪಲ್ ಇರ್ಬೋದು, ಮತ್ತು ಚೇರುಕಣ್ಣು ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಇದೆ, ಕಲಾರಿ ಒತ್ತುಕಲ್ ಭಗವತಿ ಟೆಂಪಲ್ ಅಂತ ಇದೆ. ಇದೆಲ್ಲ ಇಲ್ಲಿನ ಪ್ರಮುಖವಾದ ದೇವಾಲಯಗಳು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.